ಎಲ್ಲ BA 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಘಟಕ 2 ಅಂತರಂಗ ಬಹಿರಂಗ. ಈ ಅಂತರಂಗ ಬಹಿರಂಗ ಘಟಕದಲ್ಲಿ ಬರುವಂತಹ ಅಧ್ಯಾಯ 5 3 ವಚನಕಾರರ ವಚನಗಳು. ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತಹ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಎರಡೂ ವಿಡಿಯೋಗಳಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಷನ್ ಮಾಡಿದ್ದೀವಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡಿ ಈ ಅಧ್ಯಾಯವನ್ನ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯ ಡಿಗ್ರಿಗೆ ಸಂಬಂಧಿಸಿದಂಥ ಎಲ್ಲ ಅಧ್ಯಾಯಗಳು ನಮ್ಮ ಚಾನಲಲ್ಲಿ ದೊರೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಉರುಲಿಂಗ ಪೇದ್ಯ ವಚನಗಳನ್ನ ಕುರಿತಾದಂತಹ ಒಂದು ಅಂಕದ ನೇರ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ 1, ಸೂರ್ಯನಿಲ್ಲದೆ ಏನು ಸಾಧ್ಯವಿಲ್ಲ? ಉತ್ತರ, ಹಗಲು ಸಾಧ್ಯವಿಲ್ಲ. ಪ್ರಶ್ನೆ ನಂಬರ್ 2, ದೀಪವಿಲ್ಲದೆ ಇರಲು ಸಾಧ್ಯವಿಲ್ಲದ ಯಾವುದು? ಉತ್ತರ, ಬೆಳಕು. 3, ಹೂವಿಲ್ಲದೆ ಏನನ್ನ ಅರಿಯಲು ಸಾಧ್ಯವಿಲ್ಲ? ಉತ್ತರ, ಸುಗಂಧವನ್ನ ಅರಿಯಲು ಸಾಧ್ಯವಿಲ್ಲ. 4, ಸಕಲವಿಲ್ಲದೆ ಏನನ್ನ ಕಾಣಲಾಗದು? ಉತ್ತರ, ನಿಷ್ಕಲ್ಲವನ್ನ ಕಾಣಲಾಗದು. 5, ಪರಮಾತ್ಮ ಅಥವಾ ನಿರಾಕಾರ ವಸ್ತುವನ್ನ ತಿಳಿಯಲು ಏನು ಮಾಡಬೇಕು? ನಮ್ಮ ಸುತ್ತ ಇರುವ ಎಲ್ಲ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಬೇಕು. 6, ಲಿಂಗವು ಯಾರಿಂದ ಮೂಡಿ ಬಂದಿದೆ? ಪರಶಿವನಿಂದ ಮೂಡಿ ಬಂದಿದೆ. 7, ಚಿನ್ನದ ಸಂಪತ್ತು ಇರುವ ಮನೆಯಲ್ಲಿ ಇದ್ದುಕೊಂಡು ಇನ್ನೊಂದು ಮನೆ ಹುಡುಕಿ ಹೋಗುತ್ತಾನೆಯೇ? ಉತ್ತರ, ಹೋಗುವುದಿಲ್ಲ. 8, ನದಿಯಲ್ಲಿ ಇದ್ದುಕೊಂಡು ಬಾಯಾರಿಕೆಯಾದಾಗ ಕೆರೆ ನೀರನ್ನು ಹುಡುಕುತ್ತಾನೆಯೇ? ಉತ್ತರ, ಹುಡುಕುವುದಿಲ್ಲ. 9, ಶಿವನ ಭಕ್ತರು ತಮ್ಮ ಮೈಯ ಮೇಲೆ ಏನನ್ನ ಧರಿಸುತ್ತಾರೆ? ಶಿವಲಿಂಗವನ್ನ ಧರಿಸಿರುತ್ತಾರೆ. 10, ಶಿವಲಿಂಗವನ್ನ ಧರಿಸಿರುವ ಭಕ್ತನು ಬೇರೆ ದೇವರನ್ನ ನೆನೆಯುತ್ತಾನೆಯೇ? ಉತ್ತರ, ನೆನೆಯುವುದಿಲ್ಲ. 11, ನಿಜವಾದ ಭಕ್ತರು ಯಾರಿಗೆ ಮಾರು ಹೋಗುವುದಿಲ್ಲ? ಬೇರೆ ದೇವರಿಗೆ ಮಾರು ಹೋಗುವುದಿಲ್ಲ. 12, ಕಿರಿಯನು ಹಿರಿಯನಾಗಲು ಸಾಧ್ಯವೇ? ಉತ್ತರ, ಸಾಧ್ಯವಿಲ್ಲ. ಪ್ರಶ್ನೆ ನಂಬರ್ 13, ಹಿರಿಯರು ಹಿರಿಯರಾಗಿಯೇ ಇರುತ್ತಾರೆಯೇ? ಹೌದು. 14, ಹಿರಿಯ ಗುರು ಕಿರಿಯರಾದಂತೆ ವರ್ತಿಸಿದರೆ ಅದು ಸರಿಯೇ? ಉತ್ತರ, ಸರಿಯಲ್ಲ. 15, ಯಾವ ಗುರುವು ಸಣ್ಣವನಾದನು? ಉತ್ತರ, ಲಿಂಗ, ಜಂಗಮ ಮತ್ತು ಪ್ರಸಾದವನ್ನ ಲಘುವಾಗಿ ಕಂಡವನು ಎಂಬುದು ಉತ್ತರ. ಪ್ರಶ್ನೆ ನಂಬರ್ 16, ಬೆಳಕಿನ ಮೂಲ ಯಾವುದು? ಉತ್ತರ, ದೀಪ. 17, ಸುಗಂಧವನ್ನ ಅರಿಯಲು ಯಾವುದು ಅವಶ್ಯಕ? ಹೂವು. 18, ಹಿರಿಯರು ಹಿರಿಯರೇ, ಕಿರಿಯರು ಕಿರಿಯರೇ ಎಂಬ ಮಾತು ಯಾವ ಸಂಬಂಧದ ಬಗ್ಗೆ ಇದೆ? ಉತ್ತರ, ಗುರು ಶಿಷ್ಯರ ಸಂಬಂಧದ ಬಗ್ಗೆ ಇದೆ. 19, ಭಕ್ತನು ಶಿವಲಿಂಗವನ್ನ ಧರಿಸಿರುವುದರಿಂದ ಮತ್ತೊಬ್ಬ ದೇವರನ್ನ ನೆನೆಯುವುದಿಲ್ಲ ಏಕೆ? ಉತ್ತರ, ಶಿವನು ಮಂಗಳಕರ ಮತ್ತು ಸಂಪೂರ್ಣವಾದ ದೇವರು ಆದ ಕಾರಣ ಎಂಬುದು ಉತ್ತರ. ಪ್ರಶ್ನೆ ನಂಬರ್ 20, ನಿರಾಕಾರ ವಸ್ತುವನ್ನ ತಿಳಿಯುವುದು ಏಕೆ ಕಷ್ಟ? ಉತ್ತರ, ನಮ್ಮ ಸುತ್ತ ಇರುವ ಎಲ್ಲಾ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಿರಾಕಾರ ವಸ್ತುವನ್ನ ತಿಳಿಯುವುದು ಕಷ್ಟ ಎಂಬುದು ಮೊದಲನೇ ವಚನದ 1 ಅಂಕದ 20 ಪ್ರಶ್ನೆಗಳು ಆಗಿದ್ವು. ಮುಂದುವರೆದು ಅಮ್ಮುಗೆ ರಾಯಮ್ಮನ ವಚನಗಳನ್ನ ಕುರಿತಾದಂತಹ 1 ಅಂಕದ ನೇರ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ 1, ಅನುಭವಿಗಳೆಂದು ಕರೆದುಕೊಳ್ಳುವ ಅಜ್ಞಾನಿಗಳಲ್ಲಿ ಇರುವ ದೋಷಗಳೇನು? ಉತ್ತರ, ಕಣ್ಣ ಮುಂದೆ ಆಸೆ, ಮನಸ್ಸಿನಲ್ಲಿ ಬಯಕೆ, ದೇಹದಲ್ಲಿ ಅಹಂಕಾರ. ಇವು ಅನುಭವಿಗಳೆಂದು ಕರೆದುಕೊಳ್ಳುವ ಅಜ್ಞಾನಿಗಳಲ್ಲಿ ಇರುವ ದೋಷಗಳು. 2, ಕುರಿಗಳಂತೆ ಅಲೆದಾಡುವ ಮೂರ್ಖರನ್ನ ಯಾರಿಗೆ ಹೋಲಿಸಲಾಗಿದೆ? ಉತ್ತರ, ಸೂಳೆಯ ಮನೆಯಲ್ಲಿರುವ ದಾಸಿಗೆ ಹೋಲಿಸಲಾಗಿದೆ. 3, ಭಕ್ತಿ ಮತ್ತು ವಿನಯದ ಭಾಷಣಗಳನ್ನ ಮಾತಾಡಿದರೆ ಅದಕ್ಕೂ ಪ್ರಯೋಜನವೇನು? ಬೆಕ್ಕು ಹಾಲು ಕುಡಿದಷ್ಟು ನಿಷ್ಪ್ರಯೋಜಕ. 4, ಬೂಟಾಟಿಕೆ ಮಾಡುವವರು ಯಾರಂತೆ ಎಂದು ಹೇಳಲಾಗಿದೆ? ಕಟ್ಟಿಗೆ ಮತ್ತು ಮಣ್ಣಿನಂತೆ ಹೊಟ್ಟೆ ತುಂಬಿಕೊಳ್ಳುವವರಂತೆ ಎಂದು ಹೇಳಲಾಗಿದೆ. ದಶಾಂಗುಲಂ ಎಂದು ಹೇಳಿಕೊಂಡು ಸುಳ್ಳು ಹೇಳುವವರು ಯಾರು? ಮಿಟ್ಟೆಯ ಬಂಡರು. ಪ್ರಶ್ನೆ ನಂಬರ್ 6, ಅನುಭಾವಿಗಳೆಂದು ಹೇಳಿಕೊಳ್ಳುವವರು ಮುಖವನ್ನ ಏಕೆ ನೋಡಬಾರದು ಎಂದು ವಚನಕಾರರು ಹೇಳುತ್ತಾರೆ? ಉತ್ತರ, ಅವರು ಅಜ್ಞಾನಿಗಳು ಮತ್ತು ಆಸೆ, ಬಯಕೆ, ಅಹಂಕಾರ ಹೊಂದಿರುವವರು ಎಂಬ ಕಾರಣಕ್ಕೆ ನೋಡಬಾರದು ಎಂದು ವಚನಕಾರರು ಹೇಳುತ್ತಾರೆ. 7, ವಚನಕಾರರು ಯಾರ ಮುಖ ನೋಡಬಾರದು ಎಂದು ಹೇಳುತ್ತಾರೆ? ಉತ್ತರ, ಇಷ್ಟಲಿಂಗದ ಮಹತ್ವ ತಿಳಿಯದೆ ಬೂಟಾಟಿಕೆ ಮಾಡುವವರ ಮುಖ ನೋಡಬಾರದು ಎಂದು ಹೇಳುತ್ತಾರೆ. ಪ್ರಶ್ನೆ ನಂಬರ್ 8, ಬೂಟಾಟಿಕೆ ಮಾಡುವವರನ್ನ ಏನೆಂದು ಕರೆಯಲಾಗಿದೆ? ಉತ್ತರ, ಇಷ್ಟಲಿಂಗದ ಮಹತ್ವ ತಿಳಿಯದೆ ಸತ್ಯರು ಎಂದು ಹೇಳಿಕೊಂಡು ಬದುಕುವವರು ಎಂದು ಕರೆಯಲಾಗಿದೆ. 9,
ಸರಿಯಾಗಿ ಹದ ಮಾಡಿ ತಯಾರಿಸಿದ ಆಹಾರಕ್ಕೆ ಮತ್ತಷ್ಟು ಸೇರಿಸಿ ಬೆರೆಸಿ ತಿನ್ನುವವರು ಯಾರು? ಉತ್ತರ ಬೂಟಾಟಿಕೆ ಮಾಡುವವರು. 10. ವಚನಗಳ ಕರ್ತೆ ಯಾರು? ಅಮ್ಮುಗೆ ರಾಯಮ್ಮ. 11. ಕಾಗೆಯ ಮರಿ ಯಾವುದಾಗಲು ಸಾಧ್ಯವಿಲ್ಲ, ಕೋಗಿಲೆಯಾಗಲು ಸಾಧ್ಯವಿಲ್ಲ. 12. ಆಡಿನ ಮರಿ ಯಾವುದಾಗಲು ಸಾಧ್ಯವಿಲ್ಲ, ಆನೆಯಾಗಲು ಸಾಧ್ಯವಿಲ್ಲ. 13. ಸೀಳು ನಾಯಿ ಯಾವುದಾಗಲು ಸಾಧ್ಯವಿಲ್ಲ. ಉತ್ತರ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲ. 14. ಅರಿವು ಆಚಾರ ಸಮ್ಯಗ ಜ್ಞಾನವಿಲ್ಲದವರು ಯಾರು? ಉತ್ತರ ಕೇವಲ ಹೆಸರನ್ನ ಹೇಳಿಕೊಂಡು ತಿರುಗುವ ಮೂರ್ಖರು. 15. ಅಮ್ಮುಗೆ ರಾಯಮ್ಮನ ವಚನಾಂಕಿತವೇನು? ಉತ್ತರ ಅಮ್ಮುಗೇಶ್ವರ. 16. ಮೂಗಿಲ್ಲದವರಿಗೆ ಏನನ್ನ ತೋರಿಸಬೇಕೆಂದು ಹೇಳಲಾಗಿದೆ? ಕನ್ನಡಿ ತೋರಿಸಬೇಕೆಂದು ಹೇಳಲಾಗಿದೆ. 17. ಕೈಯಿಲ್ಲದವರಿಗೆ ಏನನ್ನ ಏರುವ ಅಗತ್ಯವಿಲ್ಲ? ಉತ್ತರ ಕುದುರೆಯನ್ನ ಏರುವ ಅಗತ್ಯವಿಲ್ಲ. 18. ಕಾಲಿಲ್ಲದವರಿಗೆ ಯಾವುದು ಅಗತ್ಯವಲ್ಲ? ಉತ್ತರ ಏಣಿಯ ಅಗತ್ಯವಿಲ್ಲ. 19. ಭಕ್ತಿ ಜ್ಞಾನ ವೈರಾಗ್ಯ ಇಲ್ಲದವರಿಗೆ ಇಷ್ಟಲಿಂಗವೇಕೆಂದು ಪ್ರಶ್ನಿಸುವವರು ವಚನಕಾರರು. 20. ಈ ವಚನದಲ್ಲಿ ಬಳಸಿಕೊಂಡ ವಚನಾಂಕಿತ ಯಾವುದು? ಅಮ್ಮುಗೇಶ್ವರ ಎಂಬುದು ಇಷ್ಟು ಎರಡನೇ ವಚನದ 1 ಅಂಕದ ಪ್ರಶ್ನೋತ್ತರಗಳಾಗಿದ್ವು. ಮುಂದುವರೆದು ಸತ್ಯಕ್ಕನ ವಚನಗಳನ್ನ ಕುರಿತಾದಂತಹ 1 ಅಂಕದ ನೇರ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಪ್ರಶ್ನೆ ನಂಬರ್ 1. ಸತ್ಯಕ್ಕ ಏನನ್ನ ಮುಟ್ಟುವುದಿಲ್ಲವೆಂದು ಹೇಳಿದ್ದಾರೆ? ಉತ್ತರ ಮೋಸದ ಅಥವಾ ಲಂಚದ ಹಣವನ್ನ ಮುಟ್ಟುವುದಿಲ್ಲವೆಂದು ಹೇಳಿದ್ದಾರೆ. 2. ಸತ್ಯಕ್ಕ ಏನನ್ನ ಕೈಯಿಂದ ಮುಟ್ಟುವುದಿಲ್ಲ ಎಂದು ಆಣೆ ಮಾಡಿದ್ದಾರೆ? ಬಟ್ಟೆಯಲ್ಲಿ ಬಿದ್ದಿರುವ ಬಂಗಾರ ಅಥವಾ ವಸ್ತ್ರಗಳನ್ನ ಕೈಯಿಂದ ಮುಟ್ಟುವುದಿಲ್ಲವೆಂದು ಆಣೆ ಮಾಡಿದ್ದಾಳೆ. 7. ಸತ್ಯಕ್ಕ ಯಾರ ಭಿಕ್ಷೆಯಲ್ಲಿ ಬದುಕುವುದಾಗಿ ಹೇಳಿದ್ದಾರೆ? ಉತ್ತರ ಜಂಬೂ ಜಕೇಶ್ವರನ ಭಿಕ್ಷೆಯಲ್ಲಿ ಬದುಕುವುದಾಗಿ ಹೇಳಿದ್ದಾರೆ. 4. ಕೆಟ್ಟ ಮನಸ್ಸಿನಿಂದ ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಟ್ಟರೆ ತನ್ನನ್ನ ಏನು ಮಾಡಬೇಕು ಎಂದು ಸತ್ಯಕ್ಕ ಹೇಳಿದ್ದಾರೆ? ಉತ್ತರ ಜಂಬೂಕೇಶ್ವರನನ್ನೇ ತನ್ನನ್ನ ನರಕದಲ್ಲಿ ಮುಳುಗಿಸಬೇಕೆಂದು ಹೇಳಿದ್ದಾರೆ. 5. ಸತ್ಯಕ್ಕ ಯಾವುದರ ಮೇಲೆ ಆಣೆ ಮಾಡಿದ್ದಾರೆ? ಉತ್ತರ ಜಂಬೂಕೇಶ್ವರ ಮತ್ತು ಅವನ ಪ್ರಮತ್ತರ ಮೇಲೆ ಆಣೆ ಮಾಡಿದ್ದಾರೆ. 6. ಸತ್ಯಕ್ಕ ಯಾರ ಸಂಪತ್ತಿಗೆ ಆಸೆ ಪಡುವುದಿಲ್ಲ? ಉತ್ತರ ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡುವುದಿಲ್ಲ. 7. ಈ ವಚನ ಯಾವ ಅನುಭವವನ್ನ ಸೂಚಿಸುತ್ತದೆ? ಉತ್ತರ ಪ್ರಾಮಾಣಿಕತೆ ಮತ್ತು ನಿರಪೇಕ್ಷತೆ ಮನೋಭಾವವನ್ನ ಸೂಚಿಸುತ್ತದೆ. ನಂಬರ್ 8. ಸತ್ಯಕ್ಕ ಯಾರಿಗೆ ನಿಷ್ಠರಾಗಿರುತ್ತಾರೆ? ಉತ್ತರ ಜಂಬೂ ಜಕೇಶ್ವರನಿಗೆ ನಿಷ್ಠರಾಗಿರುತ್ತಾರೆ. 9. ಭಕ್ತಿಯ ನಿಜವಾದ ನಿಯಮಗಳು ಯಾವುವು ಅಲ್ಲ ಎಂದು ವಚನದಲ್ಲಿ ಹೇಳಲಾಗಿದೆ? ಉತ್ತರ ಅರ್ಚನೆ, ಪೂಜೆ, ಮಂತ್ರ, ಯಂತ್ರ, ಧೂಪ, ದೀಪ ಮತ್ತು ಆರತಿ ಇವು ಭಕ್ತಿಯ ನಿಜವಾದ ನಿಯಮಗಳಲ್ಲವೆಂದು ವಚನದಲ್ಲಿ ಹೇಳಲಾಗಿದೆ. 10. ಜಂಬೂ ಜಕೇಶ್ವರನಿಗೆ ನಿಜವಾದ ನಿಯಮ ಎಂಬ ಸತ್ಯಕ್ಕೆ ಯಾವುದನ್ನ ಪರಿಗಣಿಸಿದ್ದಾರೆ? ಇನ್ನೊಬ್ಬರ ಸಂಪತ್ತು, ಹೆಂಡತಿ ಮತ್ತು ಅನ್ಯ ದೈವಗಳಿಗೆ ತಲೆಬಾಗಿದ್ದಿರುವುದೇ ಜಂಬೂ ಜಕೇಶ್ವರನಿಗೆ ನಿಜವಾದ ನಿಯಮವೆಂದು ಸತ್ಯಕ್ಕೆ ಪರಿಗಣಿಸಿದ್ದಾರೆ. 11. ಸತ್ಯಕ್ಕ ಯಾರಿಗೆ ನಿಜವಾದ ನಿತ್ಯ ನಿಯಮವನ್ನ ವಿವರಿಸುತ್ತಾರೆ? ಜಂಬೂ ಜಕೇಶ್ವರನಿಗೆ ನಿಜವಾದ ನಿತ್ಯ ನಿಯಮವನ್ನ ವಿಧಿಸುತ್ತಾರೆ. 12. ಸತ್ಯಕ್ಕನ ಪ್ರಕಾರ ಬಾಹ್ಯ ಆಚರಣೆಗಳಿಗಿಂತ ಯಾವುದು ಹೆಚ್ಚು ಮುಖ್ಯ? ನೈತಿಕ ಮತ್ತು ಸದಾಚಾರದ ಜೀವನ ಹೆಚ್ಚು ಮುಖ್ಯ. 13. ಭಕ್ತ ಯಾವ 3 ವಿಷಯಗಳಿಗೆ ತಲೆಬಾಗಬಾರದು? ಉತ್ತರ ಇನ್ನೊಬ್ಬರ ಸಂಪತ್ತು, ಹೆಂಡತಿ ಮತ್ತು ಅನ್ನ ದೈವಗಳಿಗೆ ಈ 3 ವಿಷಯಗಳಿಗೆ ಭಕ್ತ ತಲೆಬಾಗಬಾರದು. 14. ನಿಜವಾದ ನಿಯಮ ಎಂದರೇನು? ಬೇರೆಯವರ ವಸ್ತು, ಹೆಂಡತಿ ಮತ್ತು ದೇವರನ್ನ ಗೌರವಿಸದಿರುವುದು. 15. ಸತ್ಯಕ್ಕ ಪೂಜೆಯ ಯಾವ ವಿಧಾನವನ್ನ ತಿರಸ್ಕರಿಸಿದ್ದಾರೆ? ಮಂತ್ರ, ಯಂತ್ರ, ಧೂಪ, ದೀಪ ಮತ್ತು ಆರತಿ ವಿಧಾನವನ್ನ ತಿರಸ್ಕರಿಸಿದ್ದಾರೆ. ಸತ್ಯಕ್ಕ ಯಾರ ಪಾದಕ್ಕೆ ಪ್ರತಿ ಹೆಜ್ಜೆಯಲ್ಲೂ ನಮಸ್ಕರಿಸುತ್ತಾರೆ? ಶಂಭು ಜಕೇಶ್ವರನ ಶರಣರ ಪಾದಕ್ಕೆ. 17. ಉಪದೇಶ ಏನಲ್ಲ ಎಂದು ಸತ್ಯಕ್ಕ ಹೇಳಿದ್ದಾರೆ? ಉತ್ತರ ಭಕ್ತಿಯಲ್ಲವೆಂದು ಸತ್ಯಕ್ಕ ಹೇಳಿದ್ದಾರೆ. 18. ಭಕ್ತಿಗೆ ಯಾವುದು ಸಮವಲ್ಲ? ಉತ್ತರ ಭಕ್ತಿಗೆ ಡಾಂಬಿಕತೆ ಸಮವಲ್ಲ. 19. ಚಂಚಲ ದೇಹದೊಳಗಿರುವುದೇನು? ಉತ್ತರ ಚಂಚಲ ದೇಹದೊಳಗಿರುವುದು ಮನಸ್ಸು. 20. ಕಂಬನಿಗಳಿಗೆ ಸಮುದ್ರದಲ್ಲಿ ತೇಲಾಡುತ್ತಾ ಸತ್ಯಕ್ಕ ಯಾರನ್ನ ನೆನಪಿಸಿಕೊಳ್ಳುತ್ತಿದ್ದಾರೆ? ಉತ್ತರ ಜಂಬೂ ಜಕೇಶ್ವರನನ್ನ ನೆನಪಿಸಿಕೊಳ್ಳುತ್ತಿದ್ದಾರೆ ಎಂಬುದು ಇಷ್ಟು ಈ ಅಧ್ಯಾಯದ ಅಷ್ಟೂ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳುವಂತ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಇದರ ಮುಂದುವರೆದ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.